ಎಲ್ರಿಗೂ ನಮಸ್ಕಾರ. ನಾನು ಶಂಕರ್ ಡಿ ಬಾಸ್ ಅಭಿಮಾನಿ. ಏನಪ್ಪ ಇವತ್ತಿನ ವಿಷಯ ಅಂದರೆ, ಈ 3-4 ದಿನದಿಂದ ಈ ಸುದೀಪ್ ಅಭಿಮಾನಿಗಳು ಹಾಗೂ ನಮ್ಮ ದರ್ಶನ್ ಅಭಿಮಾನಿಗಳ ಮಧ್ಯೆ ನಡೀತಾ ಇರೋ ಜಟಾಪಟಿ ನೋಡಿದ್ದೀರಾ. ಇದಕ್ಕೆ ಮೂಲ ಕಾರಣ ಯಾರು ಅಂತ ಈ ವಿಷಯದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಏನಂದರೆ, ಸುದೀಪ್ ಅವರ ಪಿಕ್ಚರ್ನ ನೋಡ್ತಿದ್ದು ಅಭಿಮಾನಿಗಳು ಯಾರ್ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಯಾರ್ಯಾರು ಅಂದರೆ ಅಪ್ಪು ಅಭಿಮಾನಿಗಳು, ಶಿವಣ್ಣ ಅಭಿಮಾನಿಗಳು, ಉಪೇಂದ್ರ ಅಭಿಮಾನಿಗಳು ಹಾಗೂ ಸುದೀಪ್ ಅಭಿಮಾನಿಗಳು 4 ಜನ ನೋಡ್ತಿದ್ರು. ಈ ಸಲ ಬಂದು ದರ್ಶನ ಅಭಿಮಾನಿಗಳು ಮಧ್ಯೆ ನೋಡಲ್ಲ ಫಿಲಮ್ನ. ಈಗ ಇದ್ದು 4 ಜನ ಹೀರೋಗಳ ಅಭಿಮಾನಿಗಳು ನನ್ನ ಫಿಲಮ್ ನೋಡ್ತಿದ್ರು ಅಂತ ಚೆನ್ನಾಗಿ ಗೊತ್ತಿತ್ತು. ಈಗ ಏನಾಗಿದೆ ಅಂದರೆ, ಸುದೀಪ್ ಅಭಿಮಾನಿ ಬಿಟ್ಟರೆ ಇನ್ನು ಮಿಕ್ತರು ಯಾರು ಬಂದು ನೋಡೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಉಪೇಂದ್ರ ಅಭಿಮಾನಿಗಳು ಉಪೇಂದ್ರ ಪಿಕ್ಚರ್ ಬಂದಿದೆ, ಉಪೇಂದ್ರ ಅಭಿಮಾನಿಗಳು ನೋಡ್ತಾರೆ. ಈ ಕಡೆ ಶಿವಣ್ಣ ಅಭಿಮಾನಿಗಳು ಬಂದು ಶಿವಣ್ಣ ಫಿಲಮ್ ನೋಡ್ತಾರೆ. ಈಗ ಅಪ್ಪು ಅಭಿಮಾನಿಗಳು ಬಂದು ಏನು ಮಾಡ್ತಾರೆ, ಶಿವಣ್ಣ ಬಂದು ನಾವು ಅಪ್ಪು ಅವರ ಅಣ್ಣ ಆಗಿರೋದ್ರಿಂದ ಎಲ್ಲ ಸಪೋರ್ಟ್ ಬಂದು ಶಿವಣ್ಣಂಗೆ ಸಿಗುತ್ತೆ. ಈಗ ಅಲ್ಲೇನಾಯಿತು, 4 ಜನ ಅಭಿಮಾನಿಗಳು ನೋಡ್ತಿದ್ದಾಗ ಈಗ ಒಬ್ಬರೇ ಅಭಿಮಾನಿಗಳು ನೋಡ್ಬೇಕು. ಈಗ ನಮ್ಮ ದರ್ಶನ್ ಥರ ನಮ್ಮ ಸುದೀಪ್ ಅವರು ಧೈರ್ಯವಾಗಿ ಹೇಳಲ್ಲ. ಏನಂದ್ರೆ, ನನ್ನ ಸೆಲೆಬ್ರಿಟಿಗಳು ಇದ್ದಾರೆ ಬಿಡು ನೋಡಿ ಗೆಲ್ಲಿಸ್ತಾರೆ ಅಂತ ನಮ್ಮ ದರ್ಶನ್ ಅವರು ಹೇಳ್ತಾರೆ. ಆದರೆ ಸುದೀಪ್ ಅಣ್ಣಂಗೆ ಆ ನಂಬಿಕೆನೇ ಇಲ್ಲ. ಯಾಕೆ ಅಂತಂದರೆ, ಈಗ ಮೊನ್ನೆ ತಾನೇ ಒಂದು ವಿಡಿಯೋ ಹೇಳಾರೆ, ಫಿಲಮ್ ಚೆನ್ನಾಗಿಲ್ಲ ಅಂದರೆ 9 ಗಂಟೆಗೆ ನನ್ನ ಅಭಿಮಾನಿಗಳು ಯಾರು ಇರೋಲ್ಲ ಥಿಯೇಟ್ರ್ ಹತ್ರ ಅಂತ. ಹಂಗಂದಮೇಲೆ ಯಾರು ಬಂದು ನೋಡ್ತಾರೆ? ಅವ್ರಿಗೆ ಇದಿಲ್ಲ, ಅವ್ರಿಗೆ ನಂಬಿಕೆ ಇಲ್ಲ ನನ್ನ ಅಭಿಮಾನಿಗಳು ಗೆಲ್ಲಿಸ್ತಾರೆ ನನ್ನ ಫಿಲಮ್ನ ಅಂತ. ಹಂಗಿದ್ಬೇಕಾದ್ರೆ ಏನು ಮಾಡಬೇಕು, ಒಂದು ಟ್ರಿಕ್, ಒಂದು ಐಡಿಯಾ ಮಾಡಿದ್ದಾರೆ. ಏನಂತ ಐಡಿಯಾ ಗೊತ್ತಾ? ಈ ಥರ ಬೆಂಕಿ ಹಚ್ಚಿದ್ರೆ ಇಡೀ ಕರ್ನಾಟಕದಲ್ಲಿ ಸುದೀಪ್ ಹಾಗೂ ದರ್ಶನ ಅಭಿಮಾನಿಗಳಿಗೆ ಆಗಲ್ಲ ಅಂದ್ಬಿಟ್ಟು ನ್ಯೂಸ್ ಆಗುತ್ತೆ. ಫಸ್ಟೇ ನ್ಯೂಸ್ ಅವ್ರಿಗೆ ಕಾಯ್ಕೊಂಡಿರ್ತಾರೆ, ದರ್ಶನ್ ಏನೇ ಬಂದರೂ ಹಾಕ್ಬೇಕು ಅಂತ ಕಾಯ್ಕೊಂಡಿರ್ತಾರೆ. ಯಾಕೆಂದರೆ ಫಸ್ಟೇ ಗೊತ್ತಲ್ಲ, ದರ್ಶನ್ ಅಂದರೆ TRP ಕಿಂಗ್, TRP ಬೇಕು. ಈಗೇನು ಮಾಡ್ತು, ಸಿಕ್ತು ಅಂದ್ಬಿಟ್ಟು ನೆನ್ನೆ ಉಪ್ಪು ಖಾರ ಹಾಕಿ ಚೆಂದಾಗಿ ಆರದು ಮಡಗ್ಬಿಟ್ರು ಅದಕ್ಕೆ. ಇಡೀ ಅದು ಏನೋ ಆಗತ್ತೆ ನಿಂಕೊಂಡು ಹೋದ್ರು ಸುದೀಪ್ ಅವರು, ಅದು ಏನೇನೋ ಆಗೋಯ್ತು. ಅವಾಗೇನು ಮಾಡಿದ್ರು, ಸುದೀಪ್ ಅವರೇ ಬಂದು ಡೈರೆಕ್ಟಾಗಿ ಪ್ರೆಸ್ಸಲ್ಲಿ ಕೂತ್ಕೊಂಡು ಏನು ಮಾಡಿಬಿಟ್ರು, ಇದು ನಾನು ಹೇಳಿದ್ದು ಅವ್ರಿಗಲ್ಲ ಪೈರೇಸಿಗೆ ಅಂದ್ಬಿಟ್ಟು ತಾರಿಸ್ಬಿಟ್ರು. ಈಗೆಲ್ಲ ಏನಾಯ್ತು, ಈಗ ತಾರಿಸ್ದಾಟಿಗೆ ಈ ಕಡೆ ಈಗ ನಿನ್ನೆಯಿಂದ ಏನು ಮಾಡಿದ್ರು, ಅವ್ರ ಅಭಿಮಾನಿಗಳೆಲ್ಲ ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವ್ರಿಗೆ ಬ್ಯಾಡ್ ಕಮೆಂಟು ಹೆಂಗೆ ಬೇಕಂಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನಮ್ಮ ಅತ್ತಿಗೆ ಏನು ಮಾಡಿದ್ರು, ಸೀದಾ ಹೋಗಿ ಕಮಿಷನರ್ಗೆ ದೂರು ಕೊಟ್ಟರು. ಯಾವಾಗ ಈಗ ಒಂದು 1 ತಿಂಗಳಿಂದ ನಮ್ಮ ರಮ್ಯಾ ಮೇಡಮ್ ಅವರು ಹೇಳಿದರು, ಏನು ದರ್ಶನ ಅಭಿಮಾನಿಗಳು ಅನ್ಎಜುಕೇಟೆಡ್ ಅಂತ. ಇವಾಗ ಎಜುಕೇಟೆಡ್ ನನ್ನ ಮಕ್ಕಳು ಮಾಡ್ತಾ ಇರೋದು ಕೆಲಸ ಏನು, 3rd ಕ್ಲಾಸ್ ಕೆಲಸ. ಅವ್ನು ಯಾರೋ ನೆನ್ನೆ ತಾನೇ ಯಾರಪ್ಪ ವೇದಿಕೆಯಲ್ಲಿ ಹೇಳ್ತಾ ಇದ್ದಪ್ಪ, ರಾಜೇಗೌಡರು ಅಂದ್ಬಿಟ್ಟೆ, ಯಾರೋ ಮಾಜಿ MLA ಅಂತೆ, ಸುದೀಪ್ ಅಣ್ಣನ ಅಭಿಮಾನಿಗಳು ಕಾಂಜಿ ಪಿಂಜಿ ಎಲ್ಲ ಅಂತ. ಮತ್ತು ಇನ್ಯಾರಪ್ಪ ಈಗ ಆಗ್ತಾ ಇರೋದು, ಈಗ ನಮ್ಮ ಅದಕ್ಕೆ ಮೆಸೇಜ್ ಕೆಟ್ಟಾಗ ಆಗ್ತಾ ಇರೋದು ಯಾರಪ್ಪ, ಅದು ಯಾರು ಆಗ್ತಾಯಿದ್ರಂತ ಸ್ವಲ್ಪ ನೀನೇ ಹೇಳ್ಬೇಕು ನನಗೆ. ಈಗ ಆಗಿದೆ, ಇನ್ನೇನಕ್ಕೆ ಪರಪ್ ನಗರಕ್ಕೆ ಹೋಗಿ ಮುದ್ದೆ ಮುರಿಬೇಕು, ಮುರಿಸ್ತಾರೆ ಅವ್ರೂ. ನೋಡೋಣ, ಈಗ ರಮ್ಯ ಅವರು ಕಂಪ್ಲೇಂಟ್ ಕೊಟ್ಟಾಗ ಯಾವ ಥರ ಬೇಗ ಇದು ಮಾಡಿದ್ರಲ್ಲ, ಹಂಗೆ ಈಗ ನಮ್ಮ ಅದಕ್ಕೇನೋ ಕೊಟ್ಟಾರ ಕಂಪ್ಲೇಂಟ. ನೋಡೋಣ ಅದು ಯಾವ ಥರ ಬೇಗ ಬಗೆಹರಿಸ್ತಾರೆ ನೋಡೋಣ. ಮೊನ್ನೆ ರಮ್ಯ ರಾಜಕಾರಣಿಗಳು ಕೈಗೊಂಬೆಯಾಗಿ ಪಟ ಅಂತ ಮಾಡಿ ಇದು ಮಾಡಿಸ್ಬಿಟ್ರಲ್ಲ ನಮ್ಮ ಪೊಲೀಸ್ನವರು. ಇವಾಗ ನಮ್ಮ ಅದಕ್ಕೆ ಅವರು ಕೊಟ್ಟಿದ್ದಾರೆ ಪೊಲೀಸ್ನವ್ರಿಗೆ. ನೋಡೋಣ ಈಗ ಇವ್ರಿಗೆ ಯಾವ ಥರ ನ್ಯಾಯ ಕೊಡಿಸ್ತಾರೆ ಅಂತ ನಾವು ಕಾದು ನೋಡೋಣ. ಆವಾಗ ಗೊತ್ತಾಗತ್ತೆ. ಇವ್ರು ಕರೆಕ್ಟಾಗಿ ನ್ಯಾಯ ಕೊಡಿಸ್ಬಿಡ್ತು ಅಂದರೆ ಅವಾಗ ಒಪ್ಕೊಳ್ತೀನಿ, ನಮ್ಮ ಪೊಲೀಸ್ನವರು ಪಕ್ಕಾ ಇದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಭೇದ ಭಾವ ಮಾಡಲ್ಲ ಅಂತ ನಾನು ಇವಾಗ ನಂಬ್ತೀನಿ. ಈಗೇನಾರು ನೀವು ಕರೆಕ್ಟಾಗಿ ನಮ್ಮ ಅದಕ್ಕೆ ನ್ಯಾಯ ಕೊಡಿಸ್ತಿಲ್ಲ ಅಂದರೆ ಅವಾಗ ಗೊತ್ತಾಗತ್ತೆ, ನೀವು ರಾಜಕಾರಣಿಗಳಿಗೆ ಮಣಿದೆ ಈ ಥರ ರಮ್ಯವ್ರದ ಬೇಗ ಮುಗಿಸಿದ್ದೀರ ಕೇಸ ಅಂತ. ಹಾಗಾಗಿ ನಾನು ಹೇಳೋದು ಇಷ್ಟೇ, ನಮ್ಮ ಅಭಿಮಾನಿಗಳು, ದರ್ಶನ ಅಭಿಮಾನಿಗಳು ಏನು ಮಾಡಬೇಕು ಅಂದರೆ, ನೀವು ಫಿಲಮ್ ಬಿಡ್ತೀರ ಅದು ನಿಮ್ಮ ವೈಯಕ್ತಿಕ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಇವರು ಸುದೀಪ್ ಅವ್ರಿಗೂ ಒಬ್ಬರೇ ಆಗಿಬಿಟ್ಟಿದ್ದಾರೆ. ಈಗ ಅವ್ರ ಅಭಿಮಾನಿಗಳು ನಂಬ್ಕೊಂಡು ಅವರು ಫಿಲಮ್ ಮಾಡೋದು ಇಲ್ಲ, ಅದಾಗೋದಿಲ್ಲ ಅಂತ ಅವರು ಚೆನ್ನಾಗಿ ಗೊತ್ತಿದೆ. ಈಗ ಮೊನ್ನೆ ಅವರೇ ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡಿದ್ದಾರೆ, ಅವ್ರಿಗೆ ನಂಬಿಕೆ ಇಲ್ಲ ಅಂದಮೇಲೆ ಅವ್ರ ಅಭಿಮಾನಿಗಳ ಮೇಲೆ ನಾವೇನು ಮಾತಾಡೋಣ ಹೇಳಿ. ಹಾಗಾಗಿ ಈ ಥರ ಅವರೇ ಮಾಡಿದ್ರೆ ಪ್ರಚಾರ ಬೇಕೀಗ, ಅವ್ರ ಫಿಲಮ್ನ ಸೂಪರ್ ಹಿಟ್ ಮಾಡ್ಕೋಬೇಕು. ಇವಾಗ ಯಾವಾಗ ಶಿವಣ್ಣ ಅಭಿಮಾನಿಗಳು, ಅಪ್ಪು ಅಭಿಮಾನಿಗಳು, ಉಪೇಂದ್ರ ಅಭಿಮಾನಿಗಳು, ಈ ಕಡೆ ರಾಜಬಿ ಶೆಟ್ಟಿ ಮೊನ್ನೆ ತಾನೇ ಒಳ್ಳೆ ಫಿಲಮ್ ಆಗಿದೆ, ಅವರು ಬಂದು ಫಿಲಮ್ ಮೊನ್ನೆ ತಾನೇ ಆಗಿ 100 ಕೋಟಿ ಬಜೆಟ್ ಹಾಕೊಂಡು ಒಳ್ಳೆ ದುಡ್ಡು ಸಂಪಾದನೆ ಮಾಡಿದೆ ಅವ್ರದ್ದು. ಹಾಗಾಗಿ ಏನು ಮಾಡಿದ್ದಾರೆ, ಜನ ಈ ಕಡೆ ತಿರುಗ್ತಾರೆ. ಈಗ ನನ್ನ ಪಿಕ್ಚರ್ ಯಾರೂ ನೋಡಲ್ಲ, ಇಬ್ಬರೇ ಒಂದಿನ ಅಭಿಮಾನಿಗಳು ನೋಡ್ತಾರೆ. ಮಾರನೆಗೆ ಯಾರು ನೋಡ್ತಾರೆ, 26ನೇ ತಾರೀಕಿಂದ ಮಾಮೂಲಿ ಆಡಿಯನ್ಸ್ ಬರಬೇಕು. ಅವಾಗೇನು ಮಾಡ್ತಾರೆ, ಈಗ ಅಲ್ಲೇ
45 ಮೂವಿ ಬಂದು ನೆನ್ನೆನೇ ಒಂದು ಪ್ರಿನ್ ಶೋ ಹಾಕಿದ್ರು, ಅದು ಈಗ ಪ್ರೆಸ್ನವ್ರಿಗೆ ಬಿಟ್ಟು ಈಗ ಅದು ಸೂಪರ್ ಹಿಟ್ ಅಂತ ಎಲ್ಕ ಬರ್ತಾಯಿತ್ತು. ಈಗ ಇವತ್ತು ಅಲ್ಲ 6 ಗಂಟೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಏನಾರು 10 ಗಂಟೆ 11 ಗಂಟೆಗೆ ಪಿಕ್ಚರ್ ಏನೋ ಸೂಪರ್ ಅಂತ ಬಂದ್ಬಿಡ್ತು ಅಂದರೆ ನಾಳೆಲ್ಲ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಈ ಕಡೆ ತಿರುಗಿಬಿಡ್ತಾರೆ. ಯಾಕೆಂದರೆ ಫಸ್ಟೇ ಇದರಲ್ಲಿ ಹೀರೋಯಿನ್ ಇಲ್ಲ ಇದ್ದರೆ ಅದು ರಾಜ್ಬಿ ಶೆಟ್ಟಿ ಒಬ್ರಿಗೆ ಅಂತೆ. ಆ ಥರ ಆಗಿರುವಾಗ ಇನ್ನು ಯಾರು ನೋಡ್ತಾರೆ ಅಂತ ಅವ್ರಿಗೂ ಭಯ ಬಂದಿದೆ. ನಾವು ಹೇಳೋದು ಇಷ್ಟೇ, ಕಾಂಪಿಟೇಷನ್ಗಳು ಬೇಕು. ಅಂದರೆ ಪರಭಾಷೆ ಅವ್ರಿಗೆ ಕಾಂಪಿಟೇಷನ್ ಕೊಡಬೇಕು, ನಮ್ಮವ್ರಿಗೆ ಕಾಂಪಿಟೇಷನ್ ಕೊಡಬಾರ್ದು. ಓದ್ಸಲ್ಲಿ ಇದೇ ಥರ ಬಂದು ಓದ್ಸಲಿ ಯಾವುದೋ ಮಾರ್ಕ್ಸು ಪ್ಲಸ್ ಒಂದು ಉಪೇಂದ್ರ ಫಿಲಮ್ ಯು ಎ ಚೆನ್ನಾಗಿ ಹೋಯ್ತಾಯಿತ್ತು, ಅದು ಚೆನ್ನಾಗಿತ್ತು ಅಂದ್ಬಿಟ್ಟು ಮಾರ್ಕ್ಸ್ ಬಂದು ಯು ಎ ಹಾಳು ಮಾಡಿಬಿಡ್ತು ಉಪೇಂದ್ರ ಫಿಲಮ್. ಹಂಗಿರ್ಬೇಕಾದ್ರೆ ಈ ಸಲ ಯಾಕೆ ಬರಬೇಕಾಗಿತ್ತು? ಒಂದೊಂದು ವಾರ 2 ವಾರ ಡಿಫ್ರೆನ್ಸಲ್ಲಿ ಬಂದಿದ್ರೆ ಬೇಡ ಅಂತಿತ್ತ. ಒಂದು ಫಿಲಮ್ ಅಂತ ಚೆನ್ನಾಗಿಲ್ಲ ಅಂದರೆ ಒಂದು ವಾರ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು. ಈಗ ಹಂಗಲ್ಲ, ಒಂದು ಫಿಲಮ್ ಚೆನ್ನಾಗದೆ ಕ್ಲಿಕ್ ಆಯಿತು ಅಂದರೆ ಇನ್ನೊಂದು ಫಿಲಮು ಟೋಪೆ ಥಿಯೇಟ್ರ್ ತೆಗಿತಾರೆ. ಅವರು ಯಾವ ಫಿಲಮ್ ಚೆನ್ನಾಗೈತೆ ಅದು ಹಾಕೊಳ್ತಾರೆ. ಇದು ಯಾಕೆ ಬೇಕಾಗಿತ್ತು? ಈ ಮಾಲವರು ಅಷ್ಟೇ, ಇವತ್ತು ನಿನ್ನೆ ಒಂದಿನ ಕೊಟ್ಟವ್ರೆ, ನಾಳೆ ಕೊಟ್ಟವ್ರೆ. ನಾಳೆ ದಿನ ಪಿಕ್ಚರ್ ಏನಾದ್ರು ಚೆನ್ನಾಗಿಲ್ಲ, ಕಲೆಕ್ಷನ್ ಕಮ್ಮಿ ಆಯಿತು ಅಂದರೆ ಕಿತ್ತಾಕ್ಬಿಟ್ಟು 45 ಮೂವಿ ಕೊಡ್ತಾರೆ ಶೋಗಳ. ಆ ಥರ ಇರೋದು ಇಲ್ಲಿ. ಯಾವ ಫಿಲಮ್ ಚೆನ್ನಾಗಿರುತ್ತೋ ಅವ್ರಿಗೆ ಶೋ ಜಾಸ್ತಿ ಕೊಡ್ತಾರೆ. ಹಿಂಗಿರ್ಬೇಕಾದ್ರೆ ಒಂದು ವಾರ ಮುಂದೆ ಒಂದು ವಾರ ಹಿಂದೆ ಬಂದುಬಿಟ್ಟಿದ್ರೆ ಏನೂ ಆಯ್ತಿರಲಿಲ್ಲ ಪ್ರಪಂಚ. ಈಗ ಇನ್ನು 2 ವಾರ ಕಿತ್ತಾಡ್ತೀರ. ಇನ್ನು 2 ವಾರದಡಿಗೆ ತಮಿಳಿಂದ 2 ಮೂವಿಗಳು ರೆಡಿ ಇದೆ. ಈಗ ವಿಜಯ್ದು ಲಾಸ್ಟ್ ಮೂವಿ, ಈಗ ಎಲೆಕ್ಷನ್ಗೆ ಹೋಗ್ತಾ ಇರೋದ್ರಿಂದ ವಿಜಯ್ ಮೂವಿ ಅವ್ರದ್ದು ಲಾಸ್ಟ್ ಒಂದೇ ಬರೋದು. ಹಾಗಾಗಿ ಇನ್ನು 2 ವಾರದಲ್ಲಿ ಅದು ಎಷ್ಟೊಂದು ಸಂಪಾದನೆ ಮಾಡೋಕ್ಕಾಗತ್ತೆ ಹೇಳಿ. ಒಂದು ಫಿಲಮು ಸುಮಾರಾಗೈತಿ ಅಂದರೆ ಹೋಯ್ತು ಈ ಸಲ. ಈಗ ನೆಕ್ಸ್ಟ್ ಈಗ ಪೈರಸಿ ಕಾಟ ಬೇರೆ. ಈಗ ಪೈರಸಿ ಏನಾರ ಮೂವಿ ಬಂತಂದರೆ 2 ಮೂವಿಗೆ ಬಿದ್ದಾಯ್ತದೆ. ಇಷ್ಟು ಹೇಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ಯಾಕೆ ಬಂದ್ಬಿಟ್ಟಿದ್ದೀರಾ, ಅನುಭವಿಸ್ಕೊಳ್ಳೋದು ನೀವೇ. ಈಗ ಇನ್ಮೇಲೆ ಯಾರು ಬುದ್ಧಿ ಕಲೀರಿ. ಒಂದೊಂದು ವಾರ 2 ವಾರ ಹಿಂದೆ ಮುಂದೆ ಬಂದು ನಿಮ್ಮ ಮೂವಿಗಳನ್ನ ಉಳಿಸ್ಕೊಳ್ಳಿ. ಇಷ್ಟು ಹೇಳ್ತೇನೆ. ಹಠ ಬಿದ್ದು ಹೋಗ್ಬಾರ್ದು ಯಾವತ್ತು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.